ನಮಸ್ಕಾರ. ಎಲ್ಲ ಕೃಷಿಕರಿಗೆ ನಮಸ್ಕಾರ. ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಚನ್ನಕೇಶವ, ಪ್ರಾಧ್ಯಾಪಕರು, ಕೃಷಿ ವಿಶ್ವವಿದ್ಯಾನಿಲಯ GKVK ಬೆಂಗಳೂರು. ಇಂದು ವಿಶ್ವ ಮಣ್ಣಿನ ದಿನಾಚರಣೆಯನ್ನು ನಾವು ವಿಶ್ವಾದ್ಯಂತ ಆಚರಣೆ ಮಾಡಲಾಗ್ತಾ ಇದೆ. ಇದರ ಮುಖ್ಯ ಉದ್ದೇಶ ಮಣ್ಣಿನ ಒಂದು ಸಂರಕ್ಷಣೆ ಹಾಗೂ ನೀರಿನ ಸಂರಕ್ಷಣೆ ಅಂತಕ್ಕಂಥದ್ದು ಬಹಳ ಮಹತ್ವವಾಗಿದೆ. ವಿಶ್ವಾದ್ಯಂತ ಇಂದು ಮಣ್ಣು ಮತ್ತು ನೀರು ಇವೆರಡೂ ಕೂಡ ಸಾಕಷ್ಟು ನಾವು ಅದನ್ನು ಶೋಷಿತವಾಗಿದೆ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಅಂಶ. ಈ ನಿಟ್ಟಿನಲ್ಲಿ ಈ ವರ್ಷದ ವಿಶ್ವ ಮಣ್ಣಿನ ದಿನಾಚರಣೆಯಲ್ಲಿ ಒಂದು ಘೋಷವಾಕ್ಯವನ್ನು ಮೊಳಗಿಸಿದೆ ವಿಶ್ವ ಸಂಸ್ಥೆ. ಆ ಘೋಷವಾಕ್ಯ ಏನಪ್ಪ ಅಂತಂದರೆ, ಮಣ್ಣು ಮತ್ತು ನೀರು ಜೀವನದ ಮೂಲ ಅಂತಕ್ಕಂಥದ್ದು. ಏಕೆಂದರೆ ಇಡೀ ವಿಶ್ವದ ಎಲ್ಲ ಜೀವ ಜಂತುಗಳಿಗೆ, ಗಿಡ ಮರಗಳಿಗೆ, ಪಶು ಪಕ್ಷಿಗಳಿಗೆ, ಪ್ರಾಣಿಗಳಿಗೆ, ಎಲ್ಲ ಜೀವ ಸಂಕುಲಿಗೆ ಈ ಮಣ್ಣು ಮತ್ತು ನೀರು ಬಹಳ ಮುಖ್ಯವಾಗಿದೆ ಅಂತಕ್ಕಂಥದ್ದು ಒಂದು ಅರಿವನ್ನು ಅರಿತು ಇಂದು ಈ ಇಡೀ ಜಗತ್ತಿನ ವಿಶ್ವ ಸಮುದಾಯಕ್ಕೆ ನಾವು ಇದರ ಒಂದು ಮಹತ್ವ ಬಗ್ಗೆ ಅರಿವನ್ನು ಮೂಡಿಸಬೇಕಾಗಿದೆ. ಆ ನಿಟ್ಟಿನಲ್ಲಿ ಎಲ್ಲರೂ ಕೈ ಜೋಡಿಸಿ ವಿಶ್ವಾದ್ಯಂತ ಮಣ್ಣು ಮತ್ತು ನೀರಿನ ಸಂರಕ್ಷಣೆ ಮಾಡಬೇಕು ಅನ್ನೋ ಉದ್ದೇಶದಿಂದ ವೈವಿಧ್ಯಮಯವಾದ ಕಾರ್ಯಕ್ರಮಗಳನ್ನು ಈ ಒಂದು ಡಿಸೆಂಬರ್ 5ನೇ ತಾರೀಕು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮವನ್ನು ಮಾಡಲಾಗ್ತಾ ಇದೆ. ವಿಶ್ವವಿದ್ಯಾನಿಲಯಗಳಲ್ಲಿ, ಸಂಘ ಸಂಸ್ಥೆಗಳಲ್ಲಿ ಮತ್ತು ವಿವಿಧ ಕೃಷಿ ಇಲಾಖೆಗಳಲ್ಲಿ ಕೂಡ ಒಂದು ಈ ಕಾರ್ಯಕ್ರಮವನ್ನು ಜರುಗಿಸಲಾಗ್ತಾ ಇದೆ. ಇದು ಹೆಚ್ಚು ಜನಗಳ ರೈತರಿಗೆ ಈ ಒಂದು ಮಣ್ಣಿನ ಸಂರಕ್ಷಣೆ ಬಗ್ಗೆ ಅರಿವು ಮುಟ್ಟಬೇಕು ಅಂತಕ್ಕಂಥದ್ದು ಬಹಳ ಒಂದು ಒಳ್ಳೆಯ ವಿಚಾರ. ಅದರ ಜೊತೆಗೆ ಈಗಾಗಲೇ ಸಾಕಷ್ಟು ಈ ಮಣ್ಣಿನ ಒಂದು ಫಲವತ್ತತೆಯನ್ನು ಕೂಡ ನಾವು ಕಳ್ಕೊಂಡಿದ್ದೀವಿ ಅಂತಕ್ಕಂಥದ್ದು. ಯಾಕೆ ಅಂತಂದರೆ 70 ವರ್ಷಗಳ ಹಿಂದಿರ್ತಕ್ಕಂಥ ಒಂದು ಮಣ್ಣಿನ ಫಲವತ್ತತೆ ಇಂದು ಸಂಪೂರ್ಣವಾಗಿ ಕಳ್ಕೊಂಡು ಹೋಗ್ತಾ ಇದೆ ಅಂತಕ್ಕಂಥದ್ದು. ಸೊ ಇದಕ್ಕೆ ಬಹಳ ಮುಖ್ಯವಾದ ಒಂದು ಅಂಶ ಹೇಳ್ಬೋದು ಅಂದರೆ, ಈ ಮಣ್ಣಿನ ಒಂದು ಸಾವಯವ ಅಂಶ ಅಂತಕ್ಕಂಥದ್ದು 75 ವರ್ಷಗಳ ಹಿಂದೆ 1%, 1%ಕ್ಕಿಂತಲೂ ಹೆಚ್ಚಾಗಿತ್ತು ಅಂತಕ್ಕಂಥದ್ದು. ಆದರೆ ಇವತ್ತಿನ ದಿವಸ ನಾವು ಒಂದು ಸರಾಸರಿ ಒಂದು ನಮ್ಮ ಭಾರತ ದೇಶಾದ್ಯಂತ ನೋಡಿದಾಗ 0.3 ಅಂಶಕ್ಕೆ ಬಂದು ನಿಂತಿದೆ ಈ ಸಾವಯವ ಇಂಗಾಲ ಅಂತಕ್ಕಂಥ ಒಂದು ಅಂಶ ಅಂತಕ್ಕಂಥದ್ದು. ಇದು ನಾವು ಎಷ್ಟು ಇದ್ರ ಬಗ್ಗೆ ಆಳವಾಗಿ ಅಧ್ಯಯನ ಮಾಡಿದಾಗ ಗೊತ್ತಾಗುತ್ತೆ ನಾವು ಎಷ್ಟು ಮಣ್ಣಿನ ಫಲವತ್ತತೆಯನ್ನು ಕಳ್ಕೊಂಡಿದ್ದೀವಿ ಅಂತಕ್ಕಂಥದ್ದು. ಮಣ್ಣಿನಲ್ಲಿರ್ತಕ್ಕಂಥ ಸಹಸ್ರಾರು ಕೋಟಿ ಜೀವಿಗಳಿಗೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಅವು ಇರಬೇಕು ಅಣುಜೀವಿಗಳ ಅಂದರೆ ಈ ಸಾವಯವ ಅಂಶ ಬಹಳ ಮುಖ್ಯ ಅಂತಕ್ಕಂಥದ್ದು. ಈ ಮಣ್ಣಿನಲ್ಲಿರ್ತಕ್ಕಂಥ ಅನೇಕ ಅಣುಜೀವಿಗಳು ಸಾಕಷ್ಟು ಅನೇಕ ಕಾರ್ಯಗಳನ್ನು ನಿರ್ವಹಿಸ್ತಾ ಇರ್ತದೆ. ಆ ಒಂದು ಅನೇಕ ಪೋಷಕಾಂಶಗಳ ಒಂದು ಲಭ್ಯತೆಯು ಹಾಗೂ ಅನೇಕ ಒಂದು ಈ ಜೈವಿಕ ಅಂಶಗಳನ್ನು, ಜೈವಿಕ ಕ್ರಿಯೆಗಳನ್ನು ಈ ಮಾಡುವಲ್ಲಿ ಸೂಕ್ಷ್ಮಾಣು ಜೀವಿಗಳ ಪಾತ್ರ ಮಹತ್ತರವಾಗಿರ್ತದೆ. ಅಂತಹ ಸೂಕ್ಷ್ಮಾಣು ಜೀವಿಗಳ ಒಂದು ಸಂಖ್ಯೆ ಕೂಡ ಇವತ್ತು ಮಣ್ಣಿನಲ್ಲಿ ಕಡಿಮೆ ಆಗಿರತಕ್ಕಂಥದ್ದು ಬಹಳ ಕಳವಳಕಾರಿ ಅಂಶ ಅಂತಲೂ ಕೂಡ ಹೇಳ್ಬೋದು. ಏಕೆಂದರೆ ನಾವು ಹಿಂದಿನ ಒಂದು ಹಳೆ ಸಾಂಪ್ರದಾಯಿಕ ಕೃಷಿಯನ್ನು ನೋಡಿದಾಗ ಹೆಚ್ಚು ಸಾವಯವ ಗೊಬ್ಬರಗಳು, ಹೆಚ್ಚು ಈ ಹಸಿರೆಲೆ ಗೊಬ್ಬರಗಳನ್ನು ನಾವು ಹಾಕ್ತಾ ಇದ್ವಿ. ಹೆಚ್ಚು ಬೇವಿನ ಹಿಂಡಿ, ಹೊಂಗೆ ಹಿಂಡಿ, ಆಮೇಲೆ ಕಾಂಪೋಸ್ಟ್ ಗೊಬ್ಬರ ಅಂದರೆ ಈ ಸಗಣಿ ಗೊಬ್ಬರ ಆಗಿರ್ಬೋದು. ಹೀಗೆ ನಾವು ಬೆಳೆಗಳ ವೈವಿಧ್ಯತೆಯನ್ನು ಕೂಡ ನಾವು ನೋಡ್ತಾ ಇದ್ವಿ. ವೈವಿಧ್ಯಮಯವಾದ ಬೆಳೆಗಳು, ಅಂತರ ಬೆಳೆಗಳು ಮತ್ತು ಮಿಶ್ರ ಬೆಳೆಗಳು, ತೋಟಗಾರಿಕೆ, ಹೈನುಗಾರಿಕೆ ಎಲ್ಲವೂ ಕೂಡ ಸಮಗ್ರವಾಗಿರ್ತಕ್ಕಂಥ ಒಂದು ಸಮೃದ್ಧಿ ಕೃಷಿ ಇತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂದರೆ ಬರೀ ಒಂದೊಂದನ್ನೇ ಮೋನೋಕ್ರಾಪಿಂಗ್ ಅಂತ ಬರೀ ಒಂದೇ ಬೆಳೆಯನ್ನು ಬೆಳೀತಕ್ಕಂಥದ್ದು, ಆಮೇಲೆ ಜೊತೆಗೆ ಸಾವಯವ ಗೊಬ್ಬರಗಳ ಒಂದು ಬಳಕೆ ಕಡಿಮೆ ಆಗ್ತಾ ಕೇವಲ ರಾಸಾಯನಿಕ ಗೊಬ್ಬರಗಳ ಬಳಕೆಯಿಂದನೂ ಕೂಡ ಇವತ್ತು ಮಣ್ಣಿನ ಆರೋಗ್ಯ ಸಾಕಷ್ಟು ಕುಂಠಿತವಾಗಿದೆ ಅಂತಕ್ಕಂಥದ್ದನ್ನು ಕಂಡು ಬರ್ತಾ ಇದೆ. ಅತಿಯಾದ ಕೀಟನಾಶಕಗಳ ಬಳಕೆ, ಅತಿಯಾದ ರಸಗೊಬ್ಬರಗಳ ಬಳಕೆ, ಹಾಗೆಯೇ ಬರೀ ಒಂದೇ ಬೆಳೆಯನ್ನು ಬೆಳೀತಾ ಈ ಮಣ್ಣು ಕೂಡ ಇವತ್ತು ಬರಡಾಗ್ತಕ್ಕಂಥ ಒಂದು ಪರಿಸ್ಥಿತಿ ಕೂಡ ಈಗ ಬರ್ತಾ ಇದೆ ಅಂತಕ್ಕಂಥದ್ದು.
ಈಗ ಬಹಳಷ್ಟು ಒಳ್ಳೆಯ ಉದಾಹರಣೆ ಕೊಡಬೇಕು ಅಂತಂದರೆ ಈ ಅಚ್ಚುಕಟ್ಟು ಪ್ರದೇಶಗಳಲ್ಲಿ, ಈ ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶ, ಕಾವೇರಿ ಅಚ್ಚುಕಟ್ಟು ಪ್ರದೇಶ, ಹೀಗೆ ಈ ನೀರಾವರಿ ಪ್ರದೇಶಗಳಲ್ಲಿ ನಾವು ನೋಡಿದಾಗ ಸಾಕಷ್ಟು ಈ ಮಣ್ಣಿನ ಫಲವತ್ತತೆ ಕಡಿಮೆಯಾಗಿ ಬೆಳೆಯ ಇಳುವರಿ ಕೂಡ ಒಂದು ಕಡಿಮೆ ಆಗ್ತಕ್ಕಂಥ ಕಂಡು ಬಂದಿದೆ ಅಂತಕ್ಕಂಥದ್ದು. ಇದಕ್ಕೆ ಪ್ರಮುಖವಾದ ಕಾರಣ ಅಂತಂದರೆ ಅತಿಯಾದ ರಾಸಾಯನಿಕ ಗೊಬ್ಬರಗಳ ಬಳಕೆ. ಇದು ಕಡಿವಾಣ ಹಾಕಲೇಬೇಕಾಗಿದೆ ಅಂತಕ್ಕಂಥದ್ದು. ಇಲ್ಲ ಅಂತಂದರೆ ಹೆಚ್ಚು ನೀರಾವರಿ ಪದೇ ಪದೇ ಮಾಡಿ ಭತ್ತದ ಒಂದು ಬೆಳೆ ಬೆಳೆದು ಆ ಭೂಮಿ ಇನ್ನೂ 10 ವರ್ಷಗಳಲ್ಲಿ ಬರಡಾಗುವ ಒಂದು ಸ್ಥಿತಿಯು ಕೂಡ ಬರುವುದರಲ್ಲಿ ಸಂದೇಹವೇ ಇಲ್ಲ ಅಂತಕ್ಕಂಥದ್ದು. ಸೊ ನಾವು ಈಗಲೇ ಎಚ್ಚೆತ್ತುಕೊಂಡು ಅಂಥ ಒಂದು ಪ್ರದೇಶಗಳಲ್ಲಿ ಆದಷ್ಟು ಒಂದು ವೈವಿಧ್ಯಮಯವಾದ ಬೆಳೆಗಳನ್ನು ನಾವು ಬೆಳಿಬೇಕು. ಅಂದರೆ ದ್ವಿದಳ ಧಾನ್ಯಗಳನ್ನು ಬೆಳೆಗಳನ್ನು ಹೆಚ್ಚಾಗಿ ಬೆಳಿಬೇಕು. ಮತ್ತು ಎಲ್ಲ ಒಂದು ಬೆಳೆಗಳನ್ನು ಸಮೃದ್ಧ ಕೃಷಿ ಮಾಡಬೇಕಾದ್ರೆ ಸಮಗ್ರ ಕೃಷಿ ಭಾಳ ಮುಖ್ಯ. ಸೊ ನಾವು ಬರೀ ಒಂದೇ ಬೆಳೆಗಳನ್ನು ಅವಲಂಬಿಸದೆ ಹೈನುಗಾರಿಕೆ, ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಆಮೇಲೆ ವೈವಿಧ್ಯಮಯವಾದ ತೋಟಗಾರಿಕೆ ಬೆಳೆಗಳು ಇವೆಲ್ಲವೂ ಕೂಡ ಇದ್ದಲ್ಲಿ ಅರಣ್ಯ ಗಿಡಗಳು, ಮುಖ್ಯವಾಗಿ ಅರಣ್ಯ ಪ್ರದೇಶವನ್ನು ಕೂಡ ನಾವು ಹೆಚ್ಚು ಮಾಡಬೇಕಾಗಿದೆ. ಇದೆಲ್ಲ ಇದ್ದಲ್ಲಿ ಪಶು ಪ್ರಾಣಿಗಳು, ಪಕ್ಷಿಗಳು ಇವೆಲ್ಲವೂ ಕೂಡ ಈ ಸಂಕೋಲೆ ಈ ಒಂದು ವೈವಿಧ್ಯಮಯವಾಗಿರ್ತಕ್ಕಂಥ ಒಂದು ಕೃಷಿಯನ್ನು ನಾವು ಮಾಡಿದಾಗ ಮಾತ್ರ ಈ ಪರಿಸರವನ್ನು ಆರೋಗ್ಯಕರವಾಗಿ ಇಡಲು ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದು. ಬಹಳ ಮುಖ್ಯವಾಗಿ ಅಂತಂದರೆ ನಾವು ಇಂದಿನ ಒಂದು ಕೃಷಿ ನೋಡಿದಾಗ ಮಣ್ಣಿನಲ್ಲಿ ಸಾಕಷ್ಟು ವಿಷಮಯ ಅಂಶಗಳು ಇವತ್ತು ಸೇರ್ತಾ ಇದೆ. ಆ ವಿಷಮಯಗಳ ಅಂಶಗಳು ಮತ್ತೆ ನಮ್ಮ ಆಹಾರದಲ್ಲೂ ಕೂಡ ಈ ಬರ್ತಾ ಇದೆ ಅಂತಕ್ಕಂಥದ್ದು. ಯಾಕೆಂದರೆ ನಾವು ಬೆಳೆದಿರ್ತಕ್ಕಂಥ ಬೆಳೆಗಳಲ್ಲೂ ಕೂಡ ಆ ವಿಷಾಂಶ ಸೇರಿ ಕೀಟನಾಶಕದಿಂದ ಆಗಿರ್ಬೋದು, ಕಳೆನಾಶಕದಿಂದ ಆಗಿರ್ಬೋದು, ಅನೇಕ ರೋಗನಾಶಕಗಳು ಕೂಡ ಯಥೇಚ್ಛವಾಗಿ ಬಳಕೆ ಮಾಡೋದ್ರಿಂದ ನಮ್ಮ ಆಹಾರ ತರಕಾರಿ ಆಗಿರ್ಬೋದು, ದವಸ ಧಾನ್ಯ ಅದರಲ್ಲೂ ಕೂಡ ಇವತ್ತು ಬಂದು ನಮ್ಮ ದೇಹವನ್ನು ಕೂಡ ಸೇರಿ ಇವತ್ತು ನಾವು ಕೂಡ ಅನಾರೋಗ್ಯದ ಒಂದು ಸ್ಥಿತಿಗೆ ಹೋಗ್ತಾ ಇದ್ದೀವಿ ಅನ್ನೋಕ್ಕೆ ಸಾಕಷ್ಟು ನಿದರ್ಶನಗಳನ್ನು ಇವತ್ತು ನಾವು ನೋಡ್ತಾ ಇದ್ದೀವಿ. ಆದ ಕಾರಣ ನಾವು ಇವತ್ತು ಅದೆಲ್ಲವನ್ನು ಕೂಡ ಕಡಿತಗೊಳಿಸಿ ಕಡಿಮೆ ಮಾಡಿ ನಾವು ಈಗ ಭೂಮಿ ಸಮೃದ್ಧವಾಗಿರಬೇಕು, ನಮ್ಮ ಮಣ್ಣು ಆರೋಗ್ಯವಾಗಿರಬೇಕು, ನಮ್ಮ ಗಾಳಿ ಆರೋಗ್ಯವಾಗಿರಬೇಕು, ನಮ್ಮ ಕುಡಿಯುವ ನೀರು ಕೂಡ ಆರೋಗ್ಯವಾಗಿರಬೇಕು ಅಂತಂದರೆ ನಾವು ಪರಿಸರಕ್ಕೆ ಪೂರಕವಾದ ಕೃಷಿಯನ್ನು, ಪರಿಸರಕ್ಕೆ ನಾವು ಸ್ನೇಹಿಯಾಗಿ ನಾವು ಕೃಷಿಯನ್ನು ಮಾಡಬೇಕೆ ವಿನಃ ಪರಿಸರದ ವಿರುದ್ಧವಾಗಿರ್ತಕ್ಕಂಥ ಇವತ್ತು ಸಾಕಷ್ಟು ಅದನ್ನು ಮಾಡಿ ನಾವು ಇವತ್ತು ನೋಡಿ ಅಂತರ್ಜಲ ಮಟ್ಟವನ್ನು ಕುಸಿತಾ ಇದೆ. 2000 ಅಡಿ ಹೋದರೂ ಕೂಡ ನಮಗೆ ನೀರು ಇವತ್ತು ಸಿಗ್ತಾ ಇಲ್ಲ ಅಂತಕ್ಕಂಥದ್ದು. ಅಂದರೆ ಭೂಮಿಯ ಮೇಲ್ಮೇಲೆ ಇರ್ತಕ್ಕಂಥ ನೀರನ್ನು ಸಂಪೂರ್ಣವಾಗಿ ನಾವು ಖಾಲಿ ಮಾಡಿ ಬರಿದು ಮಾಡಿ ಆ ಭೂಮಿಯ ಅಂತರಾಳದಲ್ಲಿರ್ತಕ್ಕಂಥ 2000 ಅಡಿಗೂ ಹೋಗಿ ನಾವು ಇವತ್ತು ನೀರನ್ನು ಖಾಲಿ ಮಾಡ್ತಿದ್ದೀವಿ ಅಂತಂದರೆ ನಾವು ಎಷ್ಟೋ ನಾವು ಶೋಷಣೆಯನ್ನು ಮಾಡ್ತಿದ್ದೀವಿ ನೀರನ್ನು. ಅಂಥ ನೀರನ್ನು ಕೂಡ ವಿಷಮಯವಾಗಿರ್ತಕ್ಕಂಥ ನೀರನ್ನು ಕೂಡ ಇವತ್ತು ಕುಡಿತಾ ಇದ್ದೀವಿ, ನೀರಾವರಿಗೂ ಕೂಡ ಬಳಕೆ ಮಾಡ್ತಿದ್ದೀವಿ. ಅದರಿಂದನೂ ಕೂಡ ಮಣ್ಣು ಕೂಡ ಕಲುಷಿತ ಆಗ್ತಾ ಇದೆ. ಹೆವಿ ಮೆಟಲ್ಸ್ ಅಂದರೆ ಭಾರೀ ಲೋಹಗಳ ಅಂಶ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಇವತ್ತು ಮಣ್ಣನ್ನು ಸೇರ್ತಾ ಇದೆ, ನಂತರ ನಮ್ಮ ಆಹಾರವನ್ನು ಸೇರ್ತಾ ಇದೆ, ನಮ್ಮ ದೇಹವನ್ನು ಸೇರ್ತಾ ಇದೆ ಅಂತಕ್ಕಂಥದ್ದು. ಅಷ್ಟೇ ಅಲ್ಲ, ಇವತ್ತು ನಾವು ಈ ಪೌಷ್ಟಿಕಾಂಶವನ್ನು ನೋಡಿದಾಗ ನಾವು ಇವತ್ತು ಯಾವ ಆಹಾರದಲ್ಲೂ ಕೂಡ ಒಂದು ಒಳ್ಳೆಯ ಪೌಷ್ಟಿಕಾಂಶವನ್ನು ಇವತ್ತು ನೋಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಏಕೆಂದರೆ ನಮ್ಮ ಮಣ್ಣಿನಲ್ಲಿ ಪೌಷ್ಟಿಕಾಂಶ ಇಲ್ಲ, ನಮ್ಮ ಮಣ್ಣಿನ ಫಲವತ್ತತೆ ಕಡಿಮೆ ಆಗಿದೆ. ಸೊ ಇದರಿಂದ ನಮ್ಮ ಬರ್ತಕ್ಕಂಥ ಬೆಳೆಗಳಲ್ಲೂ ಕೂಡ ಆ ಪೌಷ್ಟಿಕಾಂಶ, ಉದಾಹರಣೆ ಲಘು ಪೌಷ್ಟಿಕಾಂಶ ಆಗಿರ್ಬೋದು, ಅದೆಲ್ಲವೂ ಕೂಡ ಇವತ್ತು ಕಡಿಮೆ ಆಗಿ ನಮ್ಮ ದೇಹದನ್ನು ಕೂಡ ನಾವು ಅದನ್ನು ಸೇವಿಸಿದಾಗ ಅಲ್ಲೂ ಕೂಡ ನಮಗೆ ಅಪೌಷ್ಟಿಕತೆಯನ್ನು ಕೂಡ ನಾವು ಕಂಡು ಬರ್ತಾ ಇದ್ದೀವಿ. ಭಾರತ ದೇಶಾದ್ಯಂತ ನೋಡಿದಾಗ 40% ಇವತ್ತು ಜನ ಇವತ್ತು ಅಪೌಷ್ಟಿಕತೆಯಿಂದ ನರಳ್ತಾ ಇದ್ದಾರೆ ಅಂತಕ್ಕಂಥದ್ದು. ಅನೇಕ ಜನರಿಗೆ ಅನೇಕ ಕಾಯಿಲೆಗಳಿಂದ ಇವತ್ತು ನಾವು ಹೋಗ್ತಾ ಇದ್ದೀವಿ, ಕಾಯಿಲೆಗಳಿಗೆ ಒಳಗಾಗ್ತಾ ಇದ್ದೀವಿ. ಇದಕ್ಕೆಲ್ಲ ಪ್ರಮುಖ ಕಾರಣ ಅಂತಂದರೆ ನಮ್ಮ ಭೂಮಿಯ ಫಲವತ್ತತೆ ಅಂತಕ್ಕಂಥದ್ದು. ಹಾಗಾಗಿ ನಮ್ಮ ಈ ಮಣ್ಣಿನ ಸರ್ವತೋಮುಖವಾಗಿ ನಾವು ಅಭಿವೃದ್ಧಿ ಮಾಡಬೇಕಾದ್ರೆ ನಾವು ಸಾವಯವ ಕೃಷಿ, ನೈಸರ್ಗಿಕ ಕೃಷಿ ಇವಕ್ಕೆ ನಾವು ಸ್ವಲ್ಪನಾದರೂ ಕೂಡ ಹಂತವಾಗಿ ನಾವು ಇದನ್ನು ನಾವು ನಮ್ಮ ಒಂದು ಕೃಷಿಯಲ್ಲಿ ಅಳವಡಿಸ್ಕೋಬೇಕು. ಆ ಒಂದು ಹಳೆಯ ಕೃಷಿ ಪದ್ಧತಿಯನ್ನು ನಾವು ಬಿಡಬಾರ್ದು. ಹೆಚ್ಚು ನಾವು ಇವತ್ತು ನೋಡಿ ಸಗಣಿ ಗೊಬ್ಬರ ಸಿಗ್ತಾ ಇಲ್ಲ ಅಂತೀವಿ, ಅಥವಾ ಹಸಿರೆಲೆ ಗೊಬ್ಬರ ಹಾಕ್ತಾ ಇಲ್ಲ. ಅದು ಪರಿಶ್ರಮದ ಬದುಕು. ಆ ಪರಿಶ್ರಮ ಇವತ್ತು ಭಾಳಷ್ಟು ಜನರಲ್ಲಿ ಎಲ್ಲೋ ಒಂದು ಕಡೆಗೆ ನಾವು ಕಳೀತಾ ಇದ್ದೀವಿ, ರೈತರಲ್ಲೂ ಕೂಡ ನೋಡ್ತಾ ಇಲ್ಲ ಅಂತಕ್ಕಂಥದ್ದು. ಬರೀ ರೆಡಿಮೇಡ್ ಗೊಬ್ಬರಕ್ಕೆ ಹೋಗ್ತಾ ಇದ್ದೀವಿ. ಯಾವುದೋ ಒಂದು ಮಾರ್ಕೆಟ್ನಲ್ಲಿ ಒಂದು ಚೀಲ ಗೊಬ್ಬರ, ಇವತ್ತು ಕುರಿ ಗೊಬ್ಬರನೂ ಕೂಡ ಮಾರಾಟಕ್ಕಿದೆ, ಕೋಳಿ ಗೊಬ್ಬರನೂ ಕೂಡ ಮಾರಾಟಕ್ಕಿದೆ. ತಾವೇ ಸ್ವತಃ ಇವತ್ತು ನಾವು ಗೊಬ್ಬರವನ್ನು ತಯಾರು ಮಾಡಿಕೊಳ್ಳುವಲ್ಲಿ
ನಾವೆಲ್ಲೋ ಒಂದು ಕಡೆ ವಿಫಲತೆಯನ್ನು ಕೂಡ ನಾವು ಕಾಣ್ತಾ ಇದ್ದೀವಿ ಅಂತಕ್ಕಂಥದ್ದು. ನಾವು ಸ್ವತಃ ನಮ್ಮ ಕಾಂಪೋಸ್ಟ್ ಗೊಬ್ಬರ, ಹಸಿರೆಲೆ ಗೊಬ್ಬರ, ಆಮೇಲೆ ಕೃಷಿ ತ್ಯಾಜ್ಯದಿಂದ ಬಂದಿರತಕ್ಕಂಥ ಸಾಕಷ್ಟು ನಮಗೆ ಕೃಷಿ ತ್ಯಾಜ್ಯ ಸಿಗ್ತಾ ಇದೆ. ಅದನ್ನು ಕೂಡ ನಾವು ಗೊಬ್ಬರವಾಗಿ ಮಾರ್ಪಾಡು ಮಾಡಿ ನಮ್ಮ ಭೂಮಿಯಾಗೆ ಮತ್ತೆ ವಾಪಸ್ಸು ಕೊಟ್ಟಲ್ಲಿ ಅದಕ್ಕೆ ನಾವು ಹೇಳ್ತೀವಿ ರೆಸಿಡ್ಯೂ ಮ್ಯಾನೇಜ್ಮೆಂಟ್ ಅಂತೇಳಿ, ಫಾರಮ್ ವೇಸ್ಟ್ ಮ್ಯಾನೇಜ್ಮೆಂಟ್. ಅಂದರೆ ಸಾಕಷ್ಟು ಈ ನಮ್ಮ ತೋಟಗಳಲ್ಲಿರ್ತಕ್ಕಂಥ ಒಂದು ಅನೇಕ ಒಂದು ತ್ಯಾಜ್ಯವನ್ನು ಕೂಡ ನಾವು ಅದನ್ನು ಮತ್ತೆ ಪುನರ್ ಬಳಕೆ ಭೂಮಿಗೆ ವಾಪಸ್ಸು ಕೊಟ್ಟಲ್ಲಿ ನಾವು ಆ ಒಂದು ಪೋಷಕಾಂಶವನ್ನು ಮತ್ತೆ ನಾವು ರಿಸ್ಟೋರೇಷನ್ ಮತ್ತೆ ನಾವು ಅದನ್ನು ತುಂಬಿಸ್ಬೋದು ಅಂತಕ್ಕಂಥದ್ದು. ಈಗ ಏನಾಗಿದೆ ಅಂತಂದರೆ, ಉದಾಹರಣೆಗೆ ನಾವು ಬರೀ ಬೆಳೆಯನ್ನು ಬೆಳೀತಾ ಇದ್ದೀವಿ ವಿನಃ ಆ ಭೂಮಿಯಿಂದ ಸಾಕಷ್ಟು ಪೋಷಕಾಂಶವನ್ನು ಹೀರ್ತಾ ಇದ್ದೀವಿ ವಿನಃ ಅದಕ್ಕೆ ಮತ್ತೆ ವಾಪಸ್ಸನ್ನು ನಾವು ಅಷ್ಟೇ ಪ್ರಮಾಣದ ಪೋಷಕಾಂಶಗಳನ್ನು, ಅಷ್ಟೇ ಪ್ರಮಾಣದ ಶಕ್ತಿಯನ್ನು ಭೂಮಿಗೆ ನಾವು ವಾಪಸ್ಸು ತುಂಬೋದ್ರಲ್ಲಿ ಎಲ್ಲೋ ಒಂದು ಕಡೆಗೆ ವಿಫಲತೆಯನ್ನು ನಾವು ಕಾಣ್ತೋದಕ್ಕೆ, ಈ ಒಂದು ಭೂಮಿ ಫಲವತ್ತತೆ ಕಡಿಮೆ ಆಗೋದಕ್ಕೆ ಇದು ಭಾಳಷ್ಟು ಒಂದು ಉದಾಹರಣೆ ಅಂತ ನಾವು ಹೇಳ್ಬೋದು. ಸೊ ಹೀಗೆ ನಾವು ಈ ನೀರನ್ನು ಕೂಡ ನಾವು ಸದ್ಬಳಕೆ ಮಾಡಬೇಕಾಗಿದೆ. ಏಕೆಂದರೆ ಮುಂದಿನ ಬರುವ ದಿನಗಳಲ್ಲಿ ನೀರಿನ ಒಂದು ಸಂಕಷ್ಟ ಎದುರಾಗ್ತಕ್ಕಂಥ ಒಂದು ಸಾಧ್ಯತೆ ತುಂಬ ಇದೆ ಅಂತಕ್ಕಂಥದ್ದು. ಈ ಒಂದು ನಿಟ್ಟಿನಲ್ಲಿ ಮಳೆ ನೀರನ್ನು ಕೊಯ್ಲು ಮಾಡ್ತಕ್ಕಂಥದ್ದು, ಮಳೆ ನೀರನ್ನು ಸಂಗ್ರಹಣೆ ಮಾಡ್ತಕ್ಕಂಥದ್ದು, ಮತ್ತು ನೀರು ಹರಿದು ಹೋಗದೆ ನಮ್ಮ ಭೂಮಿಯಲ್ಲೇ ನೀರನ್ನು ನಿಲ್ಲಿಸ್ತಕ್ಕಂಥ ಒಂದು ಅನೇಕ ಬದುಗಳನ್ನು ಹಾಕ್ತಕ್ಕಂಥದ್ದು. ಆ ಬದುಗಳನ್ನು ಸಬಲೀಕರಣ ಮಾಡಬೇಕಾದ್ರೆ ಅನೇಕ ಅರಣ್ಯ ಗಿಡಗಳನ್ನು ಬದುಗಳಲ್ಲಿ ಹಾಕ್ಕೊಳ್ತಕ್ಕಂಥದ್ದು, ಆಮೇಲೆ ಹಸಿರು ಗೊಬ್ಬರದ ಗಿಡಗಳನ್ನು ಹಾಕ್ತಕ್ಕಂಥದ್ದು, ಆಮೇಲೆ ಅನೇಕ ಹುಲ್ಲಿನ ಒಂದು ಬೆಳೆಗಳನ್ನು ಕೂಡ ಬದುಗಳ ಮೇಲೆ ಬೆಳೆಯೋದ್ರಿಂದ ಆ ಬದುಗಳು ಕೂಡ ಗಟ್ಟಿಯಾಗಿ ಏನು ಮಳೆ ಬೀಳ್ತದಲ್ಲ ಬಿದ್ದಂಥ ನೀರು ರಭಸವಾಗಿ ಓಡೋ ನೀರನ್ನು ನಾವು ನಿಲ್ಲಿಸಿ ನಿಂತ ನೀರನ್ನು ಇಂಗಿಸುವ ಒಂದು ಕೆಲಸವನ್ನು ಇವತ್ತು ಎಲ್ಲೆಡೆ ಕೂಡ ನಾವು ಮಾಡಬೇಕಾಗಿದೆ. ಏಕೆಂದರೆ ಪ್ರತಿ ಹನಿನೂ ಕೂಡ ಬಹಳ ಮುಖ್ಯ ಅಂತೇಳಿ, ಪ್ರತಿ ಮಳೆಯ ಹನಿಯನ್ನು ಕೂಡ ನಾವು ಶೇಖರಿಸಿ ಪ್ರತಿ ಮಳೆಯ ಹನಿಯನ್ನು ಕೂಡ ನಾವು ಭೂಮಿಗೆ ಇಂಗಿಸುವುದರಿಂದ, ಅದನ್ನು ಜಾಗರೂಕತೆಯಿಂದ ಪ್ರತಿ ಹನಿಯನ್ನು ಕೂಡ ಬಳಸುವುದರಿಂದ ನಮ್ಮ ಈ ನೀರಿನ ಬಳಕೆಯ ಒಂದು ಸಾಮರ್ಥ್ಯವನ್ನು ಕೂಡ ಹೆಚ್ಚಿಸಿ ಇನ್ನೂ ಹೆಚ್ಚಿನ ಉತ್ಪಾದಕತೆಯನ್ನು ಕೂಡ ನಾವು ಮಾಡ್ಬೋದು ಅಂತಕ್ಕಂಥದ್ದು. ಈಗ ವೈವಿಧ್ಯಮಯವಾದ ಕೃಷಿಯನ್ನು ಮಾಡೋದ್ರಿಂದ ನಮಗೆ ಬೇರೆ ಬೇರೆ ಮೂಲಗಳಿಂದ ಆದಾಯ ಕೂಡ ಬರುವ ಒಂದು ಸಾಧ್ಯತೆ ಹೆಚ್ಚಾಗುತ್ತದೆ. ರೈತನು ಕೂಡ ಸಮೃದ್ಧಿಯಾಗಿರೋಕ್ಕೆ ಸಾಧ್ಯ. ಯಾಕೆಂದರೆ ಒಂದೇ ಬೆಳೆ ಬೆಳೆಯುವುದಕ್ಕಿಂತ ನಾವು ವೈವಿಧ್ಯಮಯದ ತೋಟಗಾರಿಕೆ ಬೆಳೆಗಳು, ಬೇಸಾಯ ಬೆಳೆಗಳು ಮತ್ತು ಅರಣ್ಯೀಕರಣ ಇವೆಲ್ಲದನ್ನು ಕೂಡ ನಾವು ಮಾಡೋದ್ರಿಂದ ನಮಗೆ ಒಂದು ಸದೃಢವಾದ ಮತ್ತು ಸುಸ್ಥಿರ ಕೃಷಿಯನ್ನು ನಾವು ಕಾಪಾಡೋಕ್ಕೆ ಸಾಧ್ಯ ಆಗೋದ್ರ ಜೊತೆಗೆ ನಾವು ಮಣ್ಣಿನ ಒಂದು ಸರ್ವತೋಮುಖವಾದ ಅಭಿವೃದ್ಧಿಯನ್ನು ನಾವು ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದು. ಹಾಗೆ ನಾವು ನೋಡಿದಾಗ ಅನೇಕ ಇವತ್ತು ಕೆರೆ ಗೋಡನ್ನು ಕೂಡ ನಾವು ಹಾಕ್ತೀವಿ ಮಣ್ಣಿನ ಒಂದು ಫಲವತ್ತತೆ ಹೆಚ್ಚಿಸಲು. ಈ ಕೆರೆ ಗೋಡ ಅಂತಂದರೆ ಅದು ಭಾಳ ಫಲವತ್ತಾಗಿರ್ತಕ್ಕಂಥದ್ದು ಅಂತೇಳಿ. ಆದರೆ ಅನೇಕ ರೈತರು ಇವತ್ತು ಏನಾಗ್ತಿದೆ ಅಂತಂದರೆ ಸಾಕಷ್ಟು 70 ಟನ್ನು 80 ಲೋಡು 90 ಲೋಡು ಸುಮ್ಮನೆ ವೈಜ್ಞಾನಿಕವಾಗಿ ಈ ಕೆರೆಗೋಡನ್ನು ಬಳಸ್ತಾ ಇದ್ದಾರೆ. ಅದು ತಪ್ಪು ಅಂತಕ್ಕಂಥದ್ದು. ಕೆರೆಗೋಡನ್ನು ಒಂದು ಎಕರೆಗೆ 10 ರಿಂದ 15 ಟನ್ ಮಾತ್ರ ನಾವು ತೆಳುವಾಗಿ ಆ ಭೂಮಿಗೆ ಹರಡಿ ಅದನ್ನು ನಾವು ಅಂದರೆ ಜೇಡಿ ಅಂಶವನ್ನು ನಾವು ಸೇರಿಸ್ಬೇಕಂತ ಒಂದು ಕೆಲಸವನ್ನು ಮಾಡ್ತೀವಿ. ಇದರಿಂದ ಮಣ್ಣಿನಲ್ಲಿ ತೇವಾಂಶ ಹಿಡಿಯುವ ಸಾಮರ್ಥ್ಯ ಹೆಚ್ಚಾಗುತ್ತೆ ಅಂತಕ್ಕಂಥದ್ದು. ಅದರ ಜೊತೆಗೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಅಂತಂದರೆ ಒಂದು ಭೂಮಿಗೆ ನಾವು ಭೂಮಿ ತಾಯಿಗೆ ನಾವು ಒಂದು ರೆಸ್ಟ್ ಅಂತಕ್ಕಂಥದ್ದನ್ನ ಕೊಡಬೇಕು. ಯಾಕೆಂದರೆ ವಿಶ್ರಾಂತಿ ಅಂತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಸಾಮಾನ್ಯವಾಗಿ ನೀರಾವರಿ ಪ್ರದೇಶಗಳಲ್ಲಿ ಪ್ರತಿ ಅಂದರೆ ಮುಂಗಾರಿನಲ್ಲೂ ಬೆಳಿತೀವಿ, ಹಿಂಗಾರಿನಲ್ಲೂ ಬೆಳಿತೀವಿ, ಮತ್ತು ಬೇಸಿಗೆಯಲ್ಲೂ ಕೂಡ ನಾವು ಬೆಳೆಯನ್ನು ಬೆಳೀತಾ ಇದ್ದೀವಿ. ಅಂದರೆ ಭೂಮಿಗೆ ನಾವು ಯಾವುದೇ ರೀತಿ ವಿಶ್ರಾಂತಿ ಕೊಡದಲ್ಲಿ ನಿರಂತರವಾಗಿ ನಾವು ಬೇಸಾಯನ ಮಾಡ್ತಾ ಇರೋದ್ರಿಂದನೂ ಕೂಡ ಈ ಮಣ್ಣಿನ ಫಲವತ್ತತೆ ಕೂಡ ಅಷ್ಟೇ ವೇಗವಾಗಿ ಇವತ್ತು ಕಳ್ಕೊಳ್ತಾ ಇದ್ದೀವಿ ಅಂತಕ್ಕಂಥದ್ದು. ಭಾಳ ಮುಖ್ಯವಾಗಿರ್ತಕ್ಕಂಥ ಒಂದು ಅಂಶ ನಾನು ಹೇಳಲೇಬೇಕು. ನಾವೊಂದು ಇಂಚು ಮಣ್ಣು ಆಗಬೇಕಾದ್ರೆ 2000 ವರ್ಷ ಬೇಕಾಗುತ್ತೆ. ಬರೀ 1 ಇಂಚು ಮಣ್ಣು ಆಗಬೇಕಾದ್ರೆ ಪ್ರಕೃತಿಯಲ್ಲಿ ಆಗಿರ್ತಕ್ಕಂಥ ಒಂದು ಒಂದು ಜೀವಂತ ವಸ್ತು ಮತ್ತು ಅಮೂಲ್ಯವಾಗಿರ್ತಕ್ಕಂಥ ವಸ್ತು ಅಂದರೆ ಮಣ್ಣು. ಜೀವಂತವಾದ ಪ್ರಕೃತಿ ದತ್ತವಾಗಿ ಆಗಿರ್ತಕ್ಕಂಥ ಒಂದು ಮಣ್ಣು, 1 ಇಂಚು ಮಣ್ಣು 2000 ವರ್ಷ ಬೇಕಾಗುತ್ತೆ. ಆದರೆ ನಾವು ಅದನ್ನು ಭಾಳ ವೇಗವಾಗಿ ಈ ಮಳೆ ಜೋರ ಬಿದ್ದ ತಕ್ಷಣ ಆ ಮಣ್ಣಿನ ಸವಕಳಿಯಾಗಿ ನೀರಿನ ಮೂಲಕ ಭಾಳ ವೇಗವಾಗಿ ಫಲವತ್ತಾಗಿರ್ತಕ್ಕಂಥ ಮೇಲ್ಮಣ್ಣನ್ನು ಸರಾಗವಾಗಿ ವೇಗವಾಗಿ ನಾವು ಕಳ್ಕೊಂಡ್ಬಿಡ್ತೀವಿ ಅಂತಕ್ಕಂಥದ್ದು. ಇದು ಭಾಳ ನಾವು ಗಮನದಲ್ಲಿ ಇಡಬೇಕಾದಂಥ ಅಂಶ.
ಏಕೆಂದರೆ ನಮ್ಮ ಭಾರತ ದೇಶದಲ್ಲಿ 16 ಟನ್ಗಳಷ್ಟು ಮಣ್ಣು ಒಂದು ಹೆಕ್ಟೇರ್ ಪ್ರದೇಶದಲ್ಲಿ ಅದು ಇವತ್ತು ಮಣ್ಣಿನ ಸವಕಳಿಯಾಗಿ ಮೇಲ್ಮಣ್ಣನ್ನು ನಾವು ಕಳ್ಕೊಳ್ತಾ ಇದ್ದೀವಿ ಅಂತಕ್ಕಂಥದ್ದು. ಆ ಮೇಲ್ಮಣ್ಣನ್ನು ಕಳ್ಕೊಂಡ್ಬಿಟ್ರೆ ನಮಗೆ ಯಾವುದು ಎಷ್ಟು ದುಡ್ಡೇ ನಾವು ಎಷ್ಟೋ ಒಂದು ಕೋಟಿನ ನಾವು ಕಳ್ಕೊಂಡಂಗೆ ಅಂತಕ್ಕಂಥದ್ದು, ನಮ್ಮ ಆದಾಯವನ್ನೇ ಕಳ್ಕೊಂಡಂಗೆ. ಏಕೆಂದರೆ ಫಲವತ್ತಾಗಿರ್ತಕ್ಕಂಥ ಮಣ್ಣು ಮೇಲ್ಮಣ್ಣು ಅದೇ ಕೊಚ್ಚಣಿಕೆ ಆಗಿ ನಾವು ಅದನ್ನು ಕಳ್ಕೊಂಡ್ಬಿಟ್ರೆ ಆ ಒಂದು ಮಣ್ಣು ನಿರ್ಮಾಣ ಆಗಬೇಕಾದ್ರೆ 2000 ವರ್ಷ ಬೇಕಾಗುತ್ತೆ. ಅದಕ್ಕೆ ಈ ಒಂದು ಅಂಶವನ್ನು ನಾವು ಬಹಳ ಗಮನದಲ್ಲಿ ಇಟ್ಕೊಂಡು ಆ ಫಲವತ್ತಾದ ಮೇಲ್ಮಣ್ಣನ್ನು ನಾವು ಸಂರಕ್ಷಣೆ ಮಾಡಬೇಕು. ಅಲ್ಲಿರ್ತಕ್ಕಂಥ ಜೀವಾಣುಗಳನ್ನು ನಾವು ಉಳಿಸ್ಬೇಕು. ಈಗ ಉದಾಹರಣೆಗೆ ನಾವು ನೋಡ್ತೀವಿ 90% ಫುಡ್ ಅಂದರೆ ನಮಗೆ ಆಹಾರ ಸಿಗೋದು ಮಣ್ಣಿನಿಂದ ಅಂತಕ್ಕಂಥದ್ದು. ಉದಾಹರಣೆ ನಿಮಗೆ ವ್ಯಾಕ್ಸಿನ್ಸ್ ಆಗಿರ್ಬೋದು, ನಮಗೆ ಚುಚ್ಚುಮದ್ದಾಗಿರ್ಬೋದು, ಅನೇಕ ಔಷಧಿಗಳಾಗಿರ್ಬೋದು, ಇವೆಲ್ಲವೂ ಸಿಗೋದು ಮಣ್ಣಿನಿಂದಲೇ ಅಂತಕ್ಕಂಥದ್ದು. ಅಂಥ ಒಂದು ಮಣ್ಣನ್ನು ನಾವು ಕಲುಷಿತ ಮಾಡಿಬಿಟ್ರೆ ನಾವು ಈ ಒಂದು ಅನೇಕ ಜೀವಕೋಟಿ ಕೂಡ ಇವತ್ತು ನಶಿಸಿ ಹೋಗ್ತಾ ಇದೆ ಅಂತಕ್ಕಂಥದ್ದು. ಒಂದು ಮಾತು ಹೇಳ್ತಾರೆ, ಮನುಷ್ಯ ಸತ್ತರೆ ಮಣ್ಣಿಗೆ, ಮಣ್ಣೇ ಸತ್ತರೆ ಎಲ್ಲಿಗೆ ಅಂತಕ್ಕಂಥದ್ದು. ಸೊ ಇದೊಂದು ನಾವು ಮನಸ್ಸಿನಲ್ಲಿ ಬಹಳಷ್ಟು ಆಲೋಚನೆ ಮಾಡಬೇಕು. ಈ ಮಣ್ಣು ನಮ್ಮ ತಾತ ಮುತ್ತಾತರಿಂದ ಒಳೊಳೆಯಾಗಿ ಬಂದದ್ದಲ್ಲ, ಇದು ನಮ್ಮ ಮಕ್ಕಳಿಗೆ ಮತ್ತು ಮೊಮ್ಮಕ್ಕಳಿಗೆ ಎರವಲಾಗಿ ಪಡೆದಿತ್ತು ಅಂತಕ್ಕಂಥದ್ದು. ನೋಡಿ ಎಂಥ ಒಳ್ಳೆ ಮಾತು ಹೇಳಿದಾನೆ ಒಬ್ಬ ವಿಜ್ಞಾನಿ, ಸಿಯೋಟಲ್ ಅಂತ ವಿಜ್ಞಾನಿ ಹೇಳ್ತಾನೆ, ಈ ಮಣ್ಣು ನಮ್ಮ ತಾತ ಮುತ್ತಾತರಿಂದ ಬಂದಂಥ ಬಳುವಳಿಯಲ್ಲ, ಇದು ನಮ್ಮ ಮಕ್ಕಳಿಗೆ ಮತ್ತು ಮೊಮ್ಮಕ್ಕಳಿಗೆ ಎರವಲಾಗಿ ಪಡೆದಿತ್ತು ಅಂತ. ಅಂದರೆ ಇದನ್ನು ಸಂರಕ್ಷಿಸಿ, ಇದನ್ನು ಕಾಪಾಡಿ, ಇದನ್ನು ಬೆಳೆಸಿ, ಇದನ್ನು ಉಳಿಸಿ ನಮ್ಮ ಮುಂದಿನ ಪೀಳಿಗೆಗೆ ಅಂತ. ಏಕೆಂದರೆ ನಮ್ಮ ಮುಂದಿನ ಪೀಳಿಗೆಗೆ ಬದುಕು ಉಳಿಯುವುದು ಬಹಳ ಕಷ್ಟ ಸಾಧ್ಯ ಅಂತ ಅನಿಸ್ತಾ ಇದೆ ಈಗ ನೋಡಿದ ಒಂದು ಸನ್ನಿವೇಶ ನೋಡಿದರೆ. ಏಕೆಂದರೆ ಎಲ್ಲ ಕಡೆಗೂ ಒಂದು ಮಣ್ಣು ಕಲುಷಿತ ಆಗಿದೆ, ಆ ಕೃಷಿ ಭೂಮಿ ಕಡಿಮೆ ಆಗ್ತಾ ಇದೆ, ಕೃಷಿಯನ್ನು ಮಾಡುವವರು ಕಡಿಮೆ ಆಗ್ತಾ ಇದ್ದಾರೆ. ಈ ಜಾಸ್ತಿ ಜನಸಂಖ್ಯೆ ಮಿತಿಮೀರಿ ಬೆಳೀತಾ ಇದೆ. ಈ ಜನಸಂಖ್ಯೆ ಸ್ಫೋಟ ಆಗ್ತಾ ಇದೆ ನಮ್ಮ ದೇಶದಲ್ಲಿ. ಈಗಾಗಲೇ ನಾವು 140 ಕೋಟಿ, ಈ 140 ಕೋಟಿಗೆ ನಾವು ಆಹಾರ ಪೂರೈಸಬೇಕಾದ್ರೆ ನಮ್ಮ ಮಣ್ಣು ಉತ್ತಮವಾಗಿರ್ಬೇಕಲ್ವಾ, ನಮ್ಮ ಮಣ್ಣು ಶಕ್ತಿಯುತವಾಗಿರಬೇಕು. ಫಲವತ್ತಾಗಿಲ್ಲ ಅಂದರೆ ಬರೀ ರಾಸಾಯನಿಕ ಗೊಬ್ಬರ ಹಾಕಿ ಇನ್ನೂ ಹೆಚ್ಚು ವಿಷಮಯವಾಗಿ ಬಿಟ್ಟರೆ ನಾವು ವಿಷವನ್ನು ತಿಂದು ನಾವು ಅನೇಕ ಜನರು ಕೂಡ ಅನೇಕ ಕಾಯಿಲೆಗೆ ಒಳಪಡಬೇಕಾಗುತ್ತೆ. ಈ ದೃಷ್ಟಿಯನ್ನು ಇಟ್ಕೊಂಡು ನಾವು ಒಂದು ಅಂಕಿಅಂಶ ಪ್ರಕಾರ ನಮ್ಮ ಭಾರತ ದೇಶದಲ್ಲಿ ಒಂದು ವರ್ಷಕ್ಕೆ 1,27,000 ಹೆಕ್ಟೇರ್ ಪ್ರದೇಶದಷ್ಟು ಇವತ್ತು ಕೃಷಿ ಭೂಮಿ ನಗರೀಕರಣ ಆಗ್ತಾ ಇದೆ ಅಂತಕ್ಕಂಥದ್ದು. ಇದು ಬಹಳ ಎಚ್ಚರಿಕೆ ಗಂಟೆ ಅಂತಲೂ ಕೂಡ ನಾವು ಹೇಳ್ಬೋದು. ಆಮೇಲೆ ಅಷ್ಟೇ ವೇಗವಾಗಿ ಇವತ್ತು ಭೂಮಿ ಬರಡಾಗ್ತಾ ಇದೆ. ಸುಮಾರು 140 ಮಿಲಿಯನ್ ಹೆಕ್ಟೇರ್ ಪ್ರದೇಶದಷ್ಟು ಭೂಮಿ ಬರಡಾಗಿದೆ ಅಂದರೆ ನಾವು ಬಹಳಷ್ಟು ಯೋಚನೆ ಮಾಡಬೇಕು. ಮುಂದಿನ ದಿನಗಳಲ್ಲಿ ನಾವು ಆಹಾರ ಪೂರೈಕೆ ಮಾಡ್ತಕ್ಕಂಥದ್ದು ತುಂಬ ಕಷ್ಟ ಸಾಧ್ಯವಾಗಿದೆ. ಸೊ ಈ ಒಂದು ನಿಟ್ಟಿನಲ್ಲಿ ಹೊಸ ತಳಿಗಳನ್ನು ಕೂಡ ಬಿಡುಗಡೆ ಮಾಡ್ತಿದ್ದಾರೆ ವಿಜ್ಞಾನಿಗಳು. ಹೊಸ ಹೈಬ್ರಿಡ್ಸ್ಗಳು ಬರ್ತಾ ಇದ್ದಾವೆ. ಇಷ್ಟೆಲ್ಲ ಅತ್ಯಧಿಕ ಇಳುವರಿ ಕೊಡ್ತಕ್ಕಂಥ ತಳಿಗಳು ಇದ್ದರೂ ಕೂಡ ಅಂತಿಮವಾಗಿ ನಮಗೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಮಣ್ಣಿನ ಆರೋಗ್ಯವನ್ನು ಕಾಪಾಡ್ತಕ್ಕಂಥದ್ದು ಅಂತ. ಮಣ್ಣಿನ ಶಕ್ತಿಯನ್ನು ಕೂಡ ನಾವು ಪೂರ್ಣಗೊಳಿಸಬೇಕು. ಇಲ್ಲವಾದಲ್ಲಿ ಒಬ್ಬ ಅಮೇರಿಕದ ಒಬ್ಬ ಪ್ರೆಸಿಡೆಂಟ್ ಅಂದ್ರೆ ಫಾರ್ಮರ್ ಪ್ರೆಸಿಡೆಂಟ್ ಆಫ್ ಅಮೇರಿಕಾ ಹೇಳ್ತಾನೆ, ಒಬ್ಬ ಪ್ರೆಸಿಡೆಂಟ್ ಫ್ರಾಂಕ್ಲಿನ್ ರೂಸ್ವೆಲ್ಟ್ ಅಂತಕ್ಕಂಥ ಒಬ್ಬ ಪ್ರೆಸಿಡೆಂಟ್ ಏನು ಹೇಳ್ತಾನೆ ಅಂತಂದರೆ, ಯಾವ ದೇಶ ತನ್ನ ಮಣ್ಣನ್ನು ಕಳ್ಕೊಳ್ತದೋ ಆ ದೇಶ ಸಂಪೂರ್ಣವಾಗಿ ನಾಶವಾಗುತ್ತೆ ಅಂತಕ್ಕಂಥದ್ದು. ನೋಡಿ ಎಂಥ ಮಾತು ಹೇಳಿದ್ದಾರೆ. ಆಗಲೇ ಈ ಎಷ್ಟೋ ವರ್ಷದ ಹಿಂದೆ ಇರತಕ್ಕಂಥ ಮಾತು. ಒಬ್ಬ ಫ್ರಾಂಕ್ಲಿನ್ ರೂಸ್ವೆಲ್ಟ್ ಅಂತಕ್ಕಂಥ ಅಮೇರಿಕನ್ ಪ್ರೆಸಿಡೆಂಟ್ ಅವರು ಹೇಳಿರ್ತಕ್ಕಂಥ ಮಾತು ಇದು. ಅಂದರೆ ನಮ್ಮ ಮಣ್ಣು ನಮ್ಮ ದೇಶದ ಅಸ್ತಿತ್ವ ಅಂತಕ್ಕಂಥದ್ದು, ನಮ್ಮ ದೇಶದ ಶಕ್ತಿ ಅಂದರೆ ನಮ್ಮ ಮಣ್ಣು ಅಂತ. ಅದಕ್ಕೆ ನಮ್ಮ ಮಣ್ಣು ನಮ್ಮ ಹೆಮ್ಮೆ ಅಂತ. ನಮ್ಮ ಅಂದರೆ ಮೇರಾ ಮಿಟ್ಟಿ ಮೇರಾ ಗೌರವ ಅಂತೇಳಿ, ಮೇರಾ ಮಿಟ್ಟಿ ಮೇರಾ ಗೌರವ ಅಂತಕ್ಕಂಥ ಒಂದು ಪದವನ್ನು ಹೇಳ್ತಾರೆ. ಅಂದರೆ ನಮ್ಮ ಭೂಮಿ ನಮ್ಮ ಹೆಮ್ಮೆ ಅಂತಕ್ಕಂಥದ್ದು, ನಮ್ಮ ಮಣ್ಣು, ಇದನ್ನೆಲ್ಲ ನಾವು ಕಾಪಾಡಬೇಕು, ಇದನ್ನೆಲ್ಲ ಸಂರಕ್ಷಿಸಬೇಕು, ಮತ್ತು ಇದನ್ನೆಲ್ಲರೂ ಕೂಡ ಪೋಷಿಸಬೇಕು ಅಂತಕ್ಕಂಥದ್ದು. ಇದು ಭೂಮಿ ತಾಯಿ ಅಂದರೆ ನಾವು ಆ ಒಂದು ಭಾವೈಕ್ಯತೆ ಇರ್ತಕ್ಕಂಥ ಅಥವಾ ನಾವು ಒಂದು ಪೂಜನೀಯವಾಗಿರ್ತಕ್ಕಂಥ ಒಂದು ಭಾವನೆಯನ್ನು ಇಟ್ಕೊಂಡು ನಾವು ಪೂಜಿಸಬೇಕು ನಮ್ಮ ಭೂಮಿ ತಾಯಿ ಅಂತಕ್ಕಂಥದ್ದು. ಇವತ್ತು ನಾವು ನೋಡ್ತಾ ಇದ್ದೀವಿ ಎಲ್ಲೆಡೆ ಕೂಡ ಆ ಒಂದು ಭಾವನೆ ಎಲ್ಲೋ ಒಂದು ಕಡೆಗೆ ಹೋಗ್ತಾ ಇದೆ ಅಂತಕ್ಕಂಥದ್ದು. ನಾವು ಹಿಂದೆಲ್ಲ ನಾವು ಜಮೀನಿಗೆ ಹೋಗಬೇಕಾದ್ರೆ ನಮ್ಮ ಚಪ್ಪಲಿಗಳನ್ನು ಪಾದರಕ್ಷೆಗಳನ್ನು ಬಿಟ್ಟು ನಾವು ಭೂಮಿ ಮೇಲೆ ಹೋಗ್ತಾ ಇದ್ವಿ. ಒಂದು ಆಹ್ಲಾದಕರವಾದ ಒಂದು ಸವಿತಾ ಇದ್ವಿ ಭೂಮಿಯ ಗುಣಧರ್ಮಗಳನ್ನು ನಾವು
ನಾವು ಫೀಲ್ ಮಾಡ್ತಾ ಇದ್ವಿ, ಅಂದರೆ ನಾವು ಅದನ್ನು ಅನುಭವಿಸ್ತಾ ಇದ್ವಿ ಅಂತಕ್ಕಂಥದ್ದು. ಆ ಒಂದು ಈ ಭೂಮಿಯ ಒಂದು ಫಲವತ್ತತೆಯನ್ನು ನಾವು ಅನುಭವಿಸ್ತಕ್ಕಂಥ ಒಂದು ಕ್ರಿಯೆ, ಒಂದು ಕಾರ್ಯ ಇವತ್ತು ಎಲ್ಲ ಒಂದು ಕಡೆಗೆ ಅದನ್ನು ನಾವು ಮರಿತಾ ಇದ್ದೀವಿ ಅಂತಕ್ಕಂಥದ್ದು. ಇವತ್ತು ಮಕ್ಕಳಿಗೂ ಕೂಡ ಬಹಳ ಮುಖ್ಯವಾಗಿ ಅದ್ರ ಬಗ್ಗೆ ನಾವು ಹೇಳಬೇಕಾಗಿದೆ, ಕೃಷಿ ಬಗ್ಗೆ. ಯಾಕೆಂದರೆ ಇವತ್ತಿನ ಒಂದು ಯಂಗ್ ಜನ್ರೇಷನ್ಗೆ ನಾವು ಹೆಚ್ಚು ಪಾಠ ಮಾಡಬೇಕಾಗಿದೆ, ಅವರಿಗೆ ಹೆಚ್ಚು ಎಜುಕೇಟ್ ಮಾಡಬೇಕಾಗಿದೆ. ಯಾಕೆಂದರೆ ಮುಂದಿನ ಪೀಳಿಗೆ ಅವ್ರ ಕೈಯಲ್ಲಿ ಇದೆ ಅಂತಕ್ಕಂಥದ್ದು. ಅಳಿವು ಉಳಿವು ಅವರ ಈ ಮಕ್ಕಳಲ್ಲಿ ಇದೆ, ಅವರಿಗೆ ಹೆಚ್ಚು ನಾವು ಜಾಗೃತಿಯನ್ನು ಮೂಡಿಸ್ಬೇಕು ಅಂತಕ್ಕಂಥದ್ದು. ಈ ನಿಟ್ಟಿನಲ್ಲಿ ನಾವು ಕೂಡ ನಮ್ಮ ವಿಶ್ವವಿದ್ಯಾಲಯದಿಂದ ನಾವು ಮಣ್ಣಿನ ದಿನಾಚರಣೆಯನ್ನು ಎಲ್ಲ ಒಂದು ಶಾಲೆಯ ಮಕ್ಕಳನ್ನು ಕ್ರೋಢೀಕರಿಸಿ ಹಳ್ಳಿನಲ್ಲೂ ಕೂಡ ಮಕ್ಕಳ ಒಂದು ಪಾಠಶಾಲೆಯಲ್ಲಿ ಕೂಡ ಮಕ್ಕಳಿಗೂ ಕೂಡ ಒಂದು ಅರಿವನ್ನು ಮೂಡಿಸಿದ್ವಿ. ಈ ವಿಶ್ವ ಮಣ್ಣಿನ ದಿನಾಚರಣೆನ ನಾವು ಯಾಕೆ ಮಾಡ್ತೀವಿ, ಇದರ ಒಂದು ಮುಖ್ಯ ಉದ್ದೇಶ ಏನು ಅಂತಕ್ಕಂಥದ್ದು. ಆಮೇಲೆ ಈ ವಿಶ್ವ ಮಣ್ಣಿನ ದಿನಾಚರಣೆನ ಡಿಸೆಂಬರ್ 5ನೇ ತಾರೀಕಿಗೆ ನಾವು ಮಾಡ್ತೀವಿ ಅನ್ನೋದಕ್ಕೆ ಬಹಳ ಪ್ರಮುಖವಾದ ಕಾರಣ ಅಂತಂದರೆ, ಇದು ಭೂಮಿ ಬೋಲ್ ಅಂತಕ್ಕಂಥ ಒಬ್ಬ ರಾಜ ಇದ್ದ, ಅಂದರೆ ಈಸ್ ಎ ಕಿಂಗ್ ಆಫ್ ಥೈಲ್ಯಾಂಡ್. ಆ ರಾಜ ತನ್ನ ಪಟ್ಟಕ್ಕೆ ಬಂದ ತಕ್ಷಣ ಅವರು ಸಾಕಷ್ಟು ಈ ಮಣ್ಣಿನ ಸಂರಕ್ಷಣೆಗೆ ಒಂದು ಒತ್ತನ್ನು ಕೊಟ್ಟಿದ್ರು. ಅದನ್ನು ಸಾಕಷ್ಟು ವರ್ಷಗಳಲ್ಲೇ ಅವರು ಮಣ್ಣಿನ ಸಂರಕ್ಷಣೆಯನ್ನು ಮಾಡ್ತಾ ಮಾಡ್ತಾ ಮಣ್ಣಿನ ಒಂದು ಸರ್ವತೋಮುಖವಾಗಿ ಆ ದೇಶಕ್ಕೆ ಸಾಕಷ್ಟು ಕೊಡುಗೆಯನ್ನು ಕೊಟ್ಟಿದ್ರು ಅಂತಕ್ಕಂಥದ್ದು. ಅವರ ಒಂದು ಜನ್ಮದಿನ ಡಿಸೆಂಬರ್ 5ನೇ ತಾರೀಕು ನಾವು ಮಣ್ಣಿನ ದಿನಾಚರಣೆ ಮಾಡಬೇಕು ಅಂತ ವಿಶ್ವಸಂಸ್ಥೆ 2002ರಲ್ಲಿ ಘೋಷಣೆಯನ್ನು ಮಾಡ್ತು. ವಿಶ್ವಸಂಸ್ಥೆಯ ಅಧಿವೇಶನದಲ್ಲಿ ಇದನ್ನು ನಿರ್ಣಯ ತಗೊಂಡು ಈ ಒಂದು ಮಣ್ಣಿನ ದಿನಾಚರಣೆನ ವಿಶ್ವಾದ್ಯಂತ ನಾವು ಡಿಸೆಂಬರ್ 5ನೇ ತಾರೀಕು ನಾವು ಮಾಡಬೇಕು ಅಂತಕ್ಕಂಥದ್ದನ್ನು ನಿರ್ಣಯ ತಗೊಂಡು 2015ನಿಂದ ಪ್ರತಿ ವರ್ಷವೂ ಕೂಡ ಒಂದೊಂದು ಘೋಷವಾಕ್ಯದಲ್ಲಿ ನಾವು ಮಣ್ಣಿನ ದಿನಾಚರಣೆಯನ್ನು ಆಚರಿಸ್ತೇವೆ. ಬನ್ನಿ ಎಲ್ಲರೂ ಸೇರಿ ಈ ಮಣ್ಣನ್ನು ಸಮೃದ್ಧಿಗೊಳಿಸೋಣ, ಈ ಮಣ್ಣನ್ನು ಉಳಿಸೋಣ, ಮುಂದಿನ ಪೀಳಿಗೆ, ಮುಂದಿನ ಭವಿಷ್ಯಕ್ಕಾಗಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ. ಮಣ್ಣು ಪರೀಕ್ಷೆಯ ಮುಖ್ಯ ಉದ್ದೇಶಗಳು ಎಂದರೆ ಮಣ್ಣಿನಲ್ಲಿರ್ತಕ್ಕಂಥ ಪೋಷಕಾಂಶಗಳ ಬಗ್ಗೆ ವಿವರವನ್ನು ತಿಳಿದುಕೊಳ್ಳೋದು, ಮತ್ತು ಮಣ್ಣಿಗೆ ಪೋಷಕಾಂಶಗಳನ್ನು ಒದಗಿಸುವ ಸಾಮರ್ಥ್ಯವನ್ನು ಅರ್ಥ ಮಾಡಿಕೊಳ್ಳಲು, ಹಾಗೂ ಮಣ್ಣಿನಲ್ಲಿರ್ತಕ್ಕಂಥ ಪೋಷಕಾಂಶಗಳು ಎಷ್ಟರ ಪ್ರಮಾಣದಲ್ಲಿ ಬೆಳೆಗೆ ಸಿಗುತ್ತದೆ, ಮಣ್ಣಿನಲ್ಲಿ ಯಾವ್ಯಾವ ಪೋಷಕಾಂಶಗಳು ಎಷ್ಟು ಪ್ರಮಾಣದಲ್ಲಿವೆ ಅಂತಕ್ಕಂಥದ್ದು, ಹಾಗೂ ಮಣ್ಣಿನ ರಸಸಾರವನ್ನು ತಿಳಿಯಲು ಮತ್ತು ಮಣ್ಣಿನಲ್ಲಿ ಲವಣಾಂಶಗಳು ಎಷ್ಟಿದೆ ಅಂತಕ್ಕಂಥದ್ದನ್ನು ಪರೀಕ್ಷೆಗೊಳಿಸಲು, ಹಾಗೂ ಮಣ್ಣಿನಲ್ಲಿ ಇರ್ತಕ್ಕಂಥ ಸಾವಯವ ಅಂಶದ ಬಗ್ಗೆ ಎಷ್ಟು ಸಾವಯವ ಅಂಶ ಇದೆ, ಅಂದರೆ ಆರ್ಗ್ಯಾನಿಕ್ ಕಾರ್ಬನ್ ಅಂತ, ಇವೆಲ್ಲವೂ ಕೂಡ ಸಂಪೂರ್ಣವಾಗಿ ನಾವು ತಿಳಿದುಕೊಳ್ಳಬೇಕಾದರೆ ಈ ಮಣ್ಣು ಪರೀಕ್ಷೆ ಬಹಳ ಮುಖ್ಯ ಅಂತಕ್ಕಂಥದ್ದು. ಈಗ ಬಹಳ ಮುಖ್ಯ ಅಂತಂದರೆ ರಾಸಾಯನಿಕ ಗೊಬ್ಬರ ಬಳಕೆಯು ಕೂಡ ಬಹಳ ಮಹತ್ವವಾಗಿದೆ. ಯಾಕೆ ಅಂತಂದರೆ ಇತ್ತೀಚಿನ ದಿನಗಳಲ್ಲಿ ನಾವು ಸಾಕಷ್ಟು ರಾಸಾಯನಿಕ ಗೊಬ್ಬರಗಳನ್ನು ವಿವೇಚನೆ ಇಲ್ಲದೆ ಬಳಕೆ ಮಾಡ್ತಕ್ಕಂಥದ್ದು, ಅವೈಜ್ಞಾನಿಕವಾಗಿ ಕೂಡ ಇವತ್ತು ರಾಸಾಯನಿಕ ಗೊಬ್ಬರಗಳನ್ನು ಮಿತಿ ಮೀರಿ ಬಳಕೆ ಮಾಡ್ತಾ ಇದ್ದೀವಿ. ಅದನ್ನು ತಪ್ಪಿಸಬೇಕು, ಅಥವಾ ಎಷ್ಟು ಬೇಕೋ ಅಷ್ಟೇ ಭೂಮಿಗೆ ರಾಸಾಯನಿಕ ಗೊಬ್ಬರವನ್ನು ಕೊಡಬೇಕು. ಮತ್ತು ಅಗತ್ಯಕ್ಕೆ ತಕ್ಕಂತೆ, ಬೆಳೆಗಳಿಗೆ ತಕ್ಕಂತೆ ಬೆಳೆವಾರು ನಾವು ರಾಸಾಯನಿಕ ಗೊಬ್ಬರಗಳನ್ನು ಕೊಡಬೇಕಾದ್ರೆ, ಮಿತವಾಗಿ ಬಳಕೆ ಮಾಡಬೇಕಾದ್ರೆ ಈ ಮಣ್ಣು ಪರೀಕ್ಷೆ ಬಹಳಷ್ಟು ಅಗತ್ಯವಾಗಿದೆ ಅಂತಕ್ಕಂಥದ್ದು. ಹಾಗಾಗಿ ಈ ಮಣ್ಣು ಪರೀಕ್ಷೆಯನ್ನು ರೈತರು ಪ್ರತಿಯೊಬ್ಬರು ಕೂಡ ಮಾಡಿಸ್ಕೊಂಡು ಈ ಮಣ್ಣಿನ ಆರೋಗ್ಯದ ಕಾರ್ಡ್ ಅಂತ ಹೇಳ್ತೀವಿ, ಆರೋಗ್ಯದ ಚೀಟಿಯನ್ನು ಕೂಡ ನಾವು ಅದನ್ನು ಈ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ಕೂಡ ಮಣ್ಣು ಪರೀಕ್ಷೆ ಮಾಡ್ತಾರೆ, ಕೃಷಿ ವಿಶ್ವವಿದ್ಯಾಲಯಗಳಲ್ಲೂ ಕೂಡ ಮಣ್ಣು ಪರೀಕ್ಷೆಯನ್ನು ಮಾಡ್ತಾರೆ, ಹಾಗೂ ಒಂದು ಬೇರೆ ಬೇರೆ ಕೃಷಿ ಇಲಾಖೆಗಳಲ್ಲೂ ಕೂಡ ಈ ಮಣ್ಣು ಪರೀಕ್ಷೆಯನ್ನು ಕೂಡ ಮಾಡಲಾಗುತ್ತಿದೆ. ಅಂಥ ಒಂದು ಸ್ಥಳಗಳಿಗೆ ಹೋಗಿ ರೈತರು ತಮ್ಮ ಮಣ್ಣಿನ ಒಂದು ಮಾದರಿಗಳನ್ನು ತೆಗೆದುಕೊಂಡು ಆ ಮಣ್ಣು ಪರೀಕ್ಷೆಯನ್ನು ಮಾಡಿಸಿ ಬೆಳೆಗೆ ಅಗತ್ಯವಾಗಿ ತಕ್ಕಂತೆ ನಾವು ಬಹಳ ಮಿತವಾಗಿ ಈ ಪೋಷಕಾಂಶಗಳ ಒಂದು ವಿವರಣೆಯನ್ನು ತಿಳಿದುಕೊಂಡು, ಉದಾಹರಣೆಗೆ ಮಣ್ಣಿನಲ್ಲಿ ಸಾರಜನಕ ಅಂಶ ಜಾಸ್ತಿ ಇದ್ದರೆ ನಾವು ಜಾಸ್ತಿ ರಾಸಾಯನಿಕ ಗೊಬ್ಬರ, ಯೂರಿಯಾ ಅಥವಾ ಸಾರಜನಕ ಗೊಬ್ಬರಗಳನ್ನು ಬಳಸೋದನ್ನು ಕೂಡ ಕಡಿಮೆ ಮಾಡ್ಬೋದು. ಅಥವಾ ಮಣ್ಣಿನಲ್ಲಿ ರಂಜಕದ ಪ್ರಮಾಣ ಜಾಸ್ತಿ ಇದ್ದರೂ ಕೂಡ ಆ ರಂಜಕದ ಗೊಬ್ಬರಗಳನ್ನು ಕೂಡ ಕಡಿತಗೊಳಿಸ್ಬೋದು ಅಂತಕ್ಕಂಥದ್ದು. ಈ ರೀತಿ ನಾವು ಮಣ್ಣು ಪರೀಕ್ಷೆ ಆಧಾರಿತವಾಗಿ ರಾಸಾಯನಿಕ ಗೊಬ್ಬರಗಳನ್ನು ವಿವಿಧ ಬೆಳೆಗಳಿಗೆ ನಾವು ಬಳಕೆ ಮಾಡೋದ್ರಿಂದ ಈ ಒಂದು ರಾಸಾಯನಿಕ ಗೊಬ್ಬರಗಳ ಬಳಕೆಯನ್ನು ಕೂಡ ನಾವು
ಕಡಿಮೆ ಮಾಡ್ಬೋದು. ಅದರ ಜೊತೆಗೆ ಅದಕ್ಕೆ ತಗುಲುವ ವೆಚ್ಚವನ್ನು ಕೂಡ ಸಹ ನಾವು ಉಳಿತಾಯ ಮಾಡ್ಬೋದು ಅಂತಕ್ಕಂಥದ್ದನ್ನು. ಈ ರೀತಿಯಾಗಿ ಪ್ರತಿಯೊಬ್ಬ ರೈತರು ಕೂಡ ಮಣ್ಣು ಪರೀಕ್ಷೆ ಮಾಡಿಸಿ ಅದಕ್ಕೆ ತಕ್ಕಂತೆ ನಾವು ರಾಸಾಯನಿಕ ಗೊಬ್ಬರಗಳನ್ನು ಮಿತವಾಗಿ ಬಳಕೆ ಮಾಡಿದ್ದಲ್ಲಿ ಮಣ್ಣಿನ ಆರೋಗ್ಯನೂ ಕೂಡ ಚೆನ್ನಾಗಿರುತ್ತದೆ, ಮಣ್ಣಿನ ಆರೋಗ್ಯವನ್ನು ಕಾಪಾಡ್ಬೋದು ಅಂತಕ್ಕಂಥದ್ದು. ಅದರ ಜೊತೆಗೆ ಬಹಳ ಮುಖ್ಯವಾಗಿ ಅಂತಂದರೆ ಈ ಮಣ್ಣಿನ ಪರೀಕ್ಷೆಯನ್ನು ನಾವು 2 ವರ್ಷಕ್ಕೊಮ್ಮೆ ಅಥವಾ 3 ವರ್ಷಕ್ಕೊಮ್ಮೆ ನಾವು ಮಣ್ಣು ಪರೀಕ್ಷೆ ಮಾಡಿಸಿ ಅದಕ್ಕೆ ತಕ್ಕಂತೆ ನಾವು ಬೆಳೆಗಳಿಗೆ ರಾಸಾಯನಿಕ ಗೊಬ್ಬರಗಳನ್ನು ಕೊಡ್ಬೋದು. ತೋಟಗಾರಿಕೆ ಬೆಳೆ ಆಗಿರ್ಬೋದು ಅಥವಾ ಏಕದಳ ಬೆಳೆ ಆಗಿರ್ಬೋದು ಅಥವಾ ವ್ಯವಸಾಯ ಬೆಳೆ ಆಗಿರ್ಬೋದು, ತರಕಾರಿ ಆಗಿರ್ಬೋದು, ಯಾವುದೇ ಬೆಳೆಗಳು ಕೂಡ ನಾವು ಗೊಬ್ಬರವನ್ನು ಹಾಕುವ ಮಣ್ಣನ್ನು ಪರೀಕ್ಷಿಸಿ ಅದಕ್ಕೆ ತಕ್ಕಂತೆ ನಾವು ರಾಸಾಯನಿಕ ಗೊಬ್ಬರಗಳನ್ನು ಹಾಕುವುದರಿಂದ ಅದರ ಜೊತೆಗೆ ನಾವು ಸಾವಯವ ಗೊಬ್ಬರಗಳನ್ನು, ಹಸಿರೆಲೆ ಗೊಬ್ಬರಗಳನ್ನು ನಾವು ಜೊತೆಗೆ ಕೂಡ ಕೊಡಲೇಬೇಕಾಗಿರ್ತದೆ ಅಂತಕ್ಕಂಥದ್ದು. ಯಾಕಂದರೆ ಯಾವುದೇ ಒಂದು ಭೂಮಿ ಆಗಲಿ ನಾವು ರಾಸಾಯನಿಕ ಗೊಬ್ಬರದ ಜೊತೆಗೆ ನಾವು ಸಾವಯವ ಗೊಬ್ಬರ, ಸಗಣಿ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ ಅಥವಾ ಈ ಕುರಿ ಗೊಬ್ಬರ, ಕೋಳಿ ಗೊಬ್ಬರ ಇದನ್ನು ಕೂಡ ಯಥೇಚ್ಛವಾಗಿ ನಾವು ಮಣ್ಣಿಗೆ ಸೇರಿಸಿದ್ದೇ ಆದಲ್ಲಿ ನಾವು ಕೊಟ್ಟಂಥ ರಾಸಾಯನಿಕ ಗೊಬ್ಬರ ಸಮರ್ಪಕವಾಗಿ ಬಳಕೆಯಾಗಿ ಬೆಳೆಗಳಿಗೆ ದೊರೆಯುವ ರೂಪದಲ್ಲಿ ಅದು ಬದಲಾವಣೆಯಾಗಿ ಬೆಳೆಗಳಿಗೂ ಕೂಡ ಚೆನ್ನಾಗಿ ಅಭಿವೃದ್ಧಿ ಆಗುತ್ತದೆ ಮತ್ತು ಉತ್ತಮವಾದ ಇಳುವರಿಯನ್ನು ಕೂಡ ನಾವು ಆರೋಗ್ಯಕರವಾದ ಬೆಳೆಯನ್ನು ಕೂಡ ತೆಗೆಯಲಿಕ್ಕೆ ಸಾಧ್ಯವಾಗುತ್ತೆ ಅಂತಕ್ಕಂಥದ್ದು. ಏಕೆಂದರೆ ಬರೀ ಸಾವಯವ ಗೊಬ್ಬರ ಹಾಕಿದರೆ ನಮಗೆ ಬೆಳೆಗಳ ಇಳುವರಿಯಲ್ಲಿ ಎಲ್ಲೋ ಒಂದು ಕಡೆ ಕುಂಠಿತ ಆಗ್ಬೋದು. ಅದರ ಜೊತೆಗೆ ನಾವು ಮಿತವಾಗಿ ರಾಸಾಯನಿಕ ಗೊಬ್ಬರಗಳನ್ನು ಬಳಸೋದ್ರಿಂದನೂ ಕೂಡ ಹೆಚ್ಚಿನ ಇಳುವರಿಯನ್ನು ಪಡೆಯಲಿಕ್ಕೆ ಸಾಧ್ಯ ಆಗುತ್ತದೆ ಮತ್ತು ಆದಾಯವನ್ನು ಕೂಡ ರೈತರು ಪಡಿಬೋದು ಅಂತಕ್ಕಂಥದ್ದು. ಬಹಳ ಮುಖ್ಯವಾಗಿ ಇದನ್ನು ಮಣ್ಣಿನ ಮಾದರಿಯನ್ನು ಯಾವ ರೀತಿ ತೆಗಿಬೇಕು ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರುತ್ತದೆ. ಬೆಳೆ ಕಟಾವಾದ ನಂತರ ಈ ಮಣ್ಣಿನ ಮಾದರಿಗಳನ್ನು ತೆಗಿಬೇಕಾಗುತ್ತೆ. 1 ಎಕರೆ ಜಮೀನಿನಲ್ಲಿ ಒಂದು 4 ರಿಂದ 5 ಕಡೆಗೆ ಅಡ್ಡಾದಿಡ್ಡಿಯಾಗಿ ನಾವು ಈ ಮಣ್ಣಿನ ಮಾದರಿಯನ್ನು ತೆಗಿಬೇಕಾಗುತ್ತದೆ. ಒಂದು ಜಾಗದಲ್ಲಿ ಅರ್ಧ ಅಡಿ ಮಣ್ಣು, ಬೇಸಾಯ ಬೆಳೆಗಳಾದಲ್ಲಿ ಅರ್ಧ ಅಡಿ ಮಣ್ಣನ್ನು ನಾವು ಮೇಲಿಂದ ಕೆಳಭಾಗದಲ್ಲಿ ವಿ ಆಕಾರದಲ್ಲಿ ನಾವು ಸಲಿಕೆ ಅಥವಾ ಗುದ್ದಲಿಂದ ಕಟ್ ಮಾಡಿ 1 ಇಂಚು ದಪ್ಪ ಮೇಲಿಂದ ಕೆಳಗಡೆ ಮಣ್ಣನ್ನು ತೆಗಿಬೇಕಾಗುತ್ತೆ. ಒಂದು ಮುಖದಿಂದ ತೆಗೆದು ಒಂದು ಪ್ಲಾಸ್ಟಿಕ್ ಚೀಲದ ಮೇಲೆ ಹಾಕಬೇಕು. ಅದೇ ರೀತಿ ಒಂದು ಎಕರೆಯಲ್ಲಿ 4 ರಿಂದ 5 ಕಡೆಗೆ ಅಡ್ಡಾದಿಡ್ಡಿಯಾಗಿ ಆ ಒಂದು ಎಕರೆ ಸಂಪೂರ್ಣವಾಗಿ ಪ್ರತಿನಿಧಿಸಬೇಕು ಆ ಮಣ್ಣಿನ ಮಾದರಿ. ಹಾಗಾಗಿ ಎಲ್ಲ ಒಂದು 5-6 ಕಡೆ ತೆಗೆದುಬಿಟ್ಟು ಅದನ್ನು ನಾವು ದುಂಡುಗೆ ಮಾಡಿ ಚಪಾತಿ ಥರ ಮಾಡಿ ಆಮೇಲೆ ಅದನ್ನು 4 ಭಾಗ ಮಾಡಿ 2 ಭಾಗ ಹೊರ ತೆಗಿಬೇಕು. 2 ಭಾಗ ವಿರುದ್ಧ ದಿಕ್ಕನ್ನು ಕೂಡಿಸಿ ನಂತರ ಅರ್ಧ kg ಮಣ್ಣನ್ನು ನಾವು ಪ್ರಯೋಗಾಲಯಕ್ಕೆ ಕಳಿಸ್ಬೇಕಾದ್ರೆ ಸಂಪೂರ್ಣ ವಿವರಗಳೊಂದಿಗೆ ಕಳಿಸ್ಬೇಕಾಗುತ್ತೆ. ನಿಮ್ಮ ಒಂದು ಸರ್ವೆ ನಂಬರು, ಭೂಮಿಯ ಸರ್ವೆ ನಂಬರು ಮತ್ತು ರೈತರ ವಿಳಾಸ, ಹೆಸರು ಹಾಗೂ ಇಂದಿನ ಯಾವ ಬೆಳೆಯನ್ನು ನೀವು ಬೆಳೆದಿದ್ರಿ, ಮುಂದೆ ಯಾವ ಬೆಳೆಯನ್ನು ನೀವು ಬೆಳಿತೀರಿ ಅಂತಕ್ಕಂಥದ್ದು ವಿವರಗಳನ್ನು ಸಂಪೂರ್ಣವಾಗಿ ನೀವು ಬರೆದು ನಮ್ಮ ವಿಶ್ವವಿದ್ಯಾಲಯದ ಪ್ರಯೋಗಾಲಯಕ್ಕೆ ಅಥವಾ ರೈತ ಸಂಪರ್ಕ ಕೇಂದ್ರ ಹಾಗೂ ಅಥವಾ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ಕೂಡ ಪ್ರಯೋಗಾಲಯ ಇದೆ, ಮಣ್ಣು ಪರೀಕ್ಷೆ ಪ್ರಯೋಗಾಲಯ. ಅದಕ್ಕೆ ನೀವು ತಲುಪಿಸಿದಾಗ ಅದಕ್ಕೆ ಒಂದು ಸಂಪೂರ್ಣವಾದ ಪರೀಕ್ಷೆಯನ್ನು ಮಾಡಿ ನೀವು ಯಾವನ್ನು ಬೆಳೆಯನ್ನು ನೀವು ಮುಂದೆ ಬೆಳಿತೀರಿ ಅದಕ್ಕೆ ವಿವರವಾಗಿ ರಾಸಾಯನಿಕ ಗೊಬ್ಬರಗಳನ್ನು ಶಿಫಾರಸು ಕೂಡ ವಿಜ್ಞಾನಿಗಳು ಕೊಡ್ತಾರೆ. ಅದು ತಕ್ಕಂತೆ ನೀವು ಈ ರಾಸಾಯನಿಕ ಗೊಬ್ಬರಗಳನ್ನು ಬಳಕೆ ಮಾಡಿದ್ದೇ ಆದಲ್ಲಿ ಹೆಚ್ಚಿನ ಇಳುವರಿಯನ್ನು ಕೂಡ ತೆಗೆದುಕೊಳ್ಳುವರ ಜೊತೆಗೆ ನಾವು ಮಣ್ಣಿನ ಆರೋಗ್ಯವನ್ನು ಸಂಪೂರ್ಣವಾಗಿ ಕಾಪಾಡಲು ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದು. ಇಷ್ಟು ಹೇಳಿ ಆಮೇಲೆ ತೋಟಗಾರಿಕೆ ಬೆಳೆಗಳಾದಲ್ಲಿ, ದೀರ್ಘಾವಧಿ ಬೆಳೆಗಳಾದಲ್ಲಿ ಕೂಡ ನಾವು ಬೇರೆ ಬೇರೆ ಆಳಗಳಲ್ಲಿ ಮಣ್ಣಿನ ಮಾದರಿಯನ್ನು ತೆಗಿಬೇಕಾಗುತ್ತೆ. ತೋಟಗಾರಿಕೆ ಬೆಳೆಯಾದಲ್ಲಿ 3 ಆಳಗಳಲ್ಲಿ ನಾವು ಅಂದರೆ 0 ಇಂದ 15 ಸೆಂಟಿಮೀಟರ್ ಆಳದಲ್ಲಿ, 15 ರಿಂದ 45 ಸೆಂಟಿಮೀಟರ್ ಆಳದಲ್ಲಿ, 30 ಸೆಂಟಿಮೀಟರ್ ಆಳದಲ್ಲಿ, 30 ರಿಂದ 45 ಸೆಂಟಿಮೀಟರ್ ಆಳದಲ್ಲಿ 3 ಆಳಗಳಲ್ಲಿ ನಾವು ಮಣ್ಣಿನ ಮಾದರಿಗಳನ್ನು ತೆಗೆದು ಆ ಮಣ್ಣನ್ನು ಪರೀಕ್ಷಿಸಿ ಅದಕ್ಕೆ ತಕ್ಕಂತೆ ನಾವು ಈ ಗೊಬ್ಬರಗಳನ್ನು ಶಿಫಾರಸು ಮಾಡಿದಾಗ ಉತ್ತಮವಾದ ಇಳುವರಿಯನ್ನು ಖಂಡಿತ ನಾವು ಪಡಿಬೋದು ಅಂತಕ್ಕಂಥದ್ದು. ಆಮೇಲೆ ಈಗ ಈ ಮಣ್ಣು ಪರೀಕ್ಷೆ ಕೇಂದ್ರಗಳು ಕೂಡ ನಮ್ಮ ವಿವಿಧ ರಾಸಾಯನಿಕ ಗೊಬ್ಬರಗಳನ್ನು ತಯಾರು ಮಾಡ್ತಕ್ಕಂಥ ಕಂಪನಿಗಳು ಕೂಡ ಮಣ್ಣು ಪರೀಕ್ಷೆ ಮಾಡಿಕೊಡ್ತವೆ. ಉದಾಹರಣೆಗೆ MCF ಅಂತ ಇರ್ಬೋದು, ಇಫ್ಕೋ ಇರ್ಬೋದು, ಅಥವಾ ಸ್ಪಿಕ್ ಇರ್ಬೋದು, ಅಥವಾ RCF ಇರ್ಬೋದು, ಅಥವಾ ಕೋರಮಂಡಲ್ ಫರ್ಟಿಲೈಸರ್ಸ್ ಇರ್ಬೋದು. ಇವರೆಲ್ಲ ಕೂಡ ರೈತರಿಗೆ ಉಚಿತವಾಗಿ ಕೂಡ ಕೆಲವರು ಮಣ್ಣು ಪರೀಕ್ಷೆಯನ್ನು ಮಾಡಿಸ್ಕೊಡ್ತಾರೆ. ಅವ್ರ ಕಡೆಯಿಂದನೂ ಕೂಡ ನೀವು ಮಣ್ಣು ಪರೀಕ್ಷೆಯನ್ನು ಮಾಡಿಸಿ ಮಣ್ಣಿನ ಪರೀಕ್ಷೆ ಆಧಾರಿತವಾಗಿ ನಾವು ರಾಸಾಯನಿಕ ಗೊಬ್ಬರಗಳನ್ನು ಮಿತವಾಗಿ ಬಳಸೋದ್ರಿಂದ ನಾವು ಖಂಡಿತವಾಗಿಯೂ ಕೂಡ ಮಣ್ಣಿನ ಆರೋಗ್ಯ ಕಾಪಾಡೋದ್ರ ಜೊತೆಗೆ ಉತ್ತಮವಾದ ಇಳುವರಿಯನ್ನು ಕೂಡ
ಪಡಿಬೋದು ಅಂತಕ್ಕಂಥದ್ದನ್ನು ಹೇಳಕ್ಕೆ ನಾನು ಬಯಸ್ತೇನೆ. ಇಷ್ಟು ಹೇಳಿ ಎಲ್ಲರೂ ಕೂಡ ಸರ್ವತೋಮುಖವಾಗಿ ನಾನು ಹೇಳೋದು, ಮಣ್ಣಿನ ಆರೋಗ್ಯವನ್ನು ಕಾಪಾಡಬೇಕಾದ್ರೆ ವಿವಿಧ ಸಾವಯವ ಗೊಬ್ಬರಗಳನ್ನು ಮತ್ತು ಹಸಿರೆಲೆ ಗೊಬ್ಬರಗಳನ್ನು, ದ್ವಿದಳ ಧಾನ್ಯ ಬೆಳೆಗಳನ್ನು ಯಥೇಚ್ಛವಾಗಿ ನಾವು ಬೆಳೆದಿದ್ದಲ್ಲಿ ಮಣ್ಣನ್ನು ಸದೃಢಗೊಳಿಸ್ಬೋದು, ಅದನ್ನು ಒಂದು ಶಕ್ತಿಯುತಗೊಳಿಸ್ಬೋದು ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಒಂದು ವಂದಿಸುತ್ತಾ ಈ ಮಣ್ಣನ್ನು ಕಾಪಾಡಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ.